बच्चों, आप सबको स्वागत करते हुए हम आज 10वीं कक्षा के 7वां पाठ यानी तुलसी की दोहे के बारे में देख सकूंगा। तुलसी की दोहे का रचनाकार या कवि गोस्वामी तुलसीदास। गोस्वामी तुलसीदास तुलसीदास जी का पहला नाम। देखो बच्चों, तुलसीदास जी का पहला नाम क्या है? गोस्वामी तुलसीदास। गोस्वामी तुलसीदास हिंदी साहित्य के भक्ति काल की राम भक्ति शाखा के प्रमुख कवि है। देखो बच्चों, राम भक्ति और कृष्ण भक्ति हिंदी साहित्य में दो प्रकार भक्ति काल के कवि हैं, राम भक्ति काल और कृष्ण भक्ति काल। राम भक्ति काल के प्रमुख कवि तुलसीदास जी ने राम भक्ति काल के प्रमुख कवि थे। कृष्ण भक्ति काल के प्रमुख कवि सूरदास। देखो बच्चों, ಮಕ್ಕಳೇ, ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪ್ರಶ್ನೆ। ಹಿಂದಿ ಸಾಹಿತ್ಯದಲ್ಲಿ ಎರಡು ಪ್ರಕಾರದ ಭಕ್ತಿ ಕಾಲಗಳು ಬರ್ತಾವು। ಅದರಲ್ಲಿ ರಾಮಭಕ್ತಿ ಕಾಲ, ಎರಡನೇದು ಕೃಷ್ಣ ಭಕ್ತಿ ಕಾಲ। ರಾಮಭಕ್ತಿ ಕಾಲದಲ್ಲಿ ಬರ್ತಕ್ಕಂತಹ ಕವಿಗಳು ತುಳಸಿದಾಸ, ಕೃಷ್ಣ ಭಕ್ತಿ ಕಾಲದಲ್ಲಿ ಬರ್ತಕ್ಕಂತಹ ಕವಿಗಳು ಸೂರದಾಸ್। ಏನಪ್ಪ ಇದು ಭಕ್ತಿ ಕಾಲ ಅಂತಂದರೆ, ಯಾವ ರೀತಿಯಾಗಿ ಕನ್ನಡದಲ್ಲಿ ಪುರಂದರದಾಸರು, ಕನಕದಾಸರು ಇದ್ದಾರೋ ಅದೇ ರೀತಿಯಲ್ಲಿ ಹಿಂದಿಯಲ್ಲಿಯೂ ಕೂಡ सूरदास, तुलसीदास, रुंदा आदि कवि हैं। इसी तरह तुलसीदास जी का जन्म 1532 ईस्वी में 1532 ईस्विಯಲ್ಲಿ उत्तर प्रदेश, आज के उत्तर प्रदेश के राजपुर में हुआ था। तुलसीदास जी का जन्म 1532 ईस्वी में आज के उत्तर प्रदेश में इनका जन्म हुआ। उनके पिता का नाम आत्माराम, उनका पिता का नाम आत्माराम, माता का नाम तुलसी था। देखो बच्चों, तुलसीदास जी का जन्म 1532 ईस्वी में आज के उत्तर प्रदेश में हुआ। इनका पिता का नाम आत्माराम और माता का नाम तुलसी था। कहा जाता है कि जब तुलसीदास जी का जन्म हुआ, तब उन्होंने राम नाम का उच्चारण किया था, इसलिए उनके बचपन का नाम राम बोला पड़ा। ನೋಡ್ರಿ ಮಕ್ಕಳೇ, ಒಂದು ಪೌರಾಣಿಕ ಕಥೆಯ ಪ್ರಕಾರ ತುಳಸಿದಾಸನ ಮೊದಲನೇ ಹೆಸರು ಏನೈತಿ ಅಂತಂದ್ರೆ, ಯಾವ ಮಗು ತನ್ನ ತಾಯಿಯ ಗರ್ಭದಿಂದ ಜನ್ಮವನ್ನು ತಾಳಿ ಭೂಮಿಗೆ ಬರುತ್ತೋ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೇಳಿದ್ದೀವಿ, ಎಲ್ಲ ಮಕ್ಕಳು ಕೂಡ ಅಳ್ತಾವೆ ಅಂತ ತಿಳ್ಕೊಂಡು, ಅಳ್ತಾವಂತೆ ನಾವೆಲ್ಲ ಕೇಳಿದ್ದೀವಿ। ಆದರೆ ಇಲ್ಲಿ ಒಂದು ಕಥೆಯ ಪ್ರಕಾರ ಏನಪ್ಪ ಅಂದ್ರೆ, ಒಂದು ತುಳಸಿದಾಸನ ಜೀವನ ಚರಿತ್ರೆಯ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ತುಳಸಿ ಈತ ಜನ್ಮ ತಳೆದ ತಕ್ಷಣವೇ, ಭೂಮಿಗೆ ಬಂದ ತಕ್ಷಣವೇ ರಾಮನಾಮವನ್ನು ಜಪಿಸ್ತಾನಂತೆ। ಆದ್ದರಿಂದ ಇವನ ತಂದೆ ಆತ್ಮಾರಾಮ್ ಈತನಿಗೆ ರಾಮ್ ಬೋಲಾ ಅಂತ ಹೆಸರಿಡ್ತಾರೆ। ಈತನ ಮೊದಲನೇ ಹೆಸರು
ರಾಮ್ ಬೋಲಾ ಅಂತ ತಿಳ್ಕೊಂಡು ಇವ್ರ ತಂದೆ ಇಡ್ತಾರೆ. ಅದು ಯಾಕಂತಂದ್ರೆ ಗೊತ್ತಲ್ಲ, जब उनका जन्म हुआ तब तुलसीदास जी ने राम नाम को उच्चारण किया, इसलिए उनका पहला नाम उनके पिता ने रखा राम बोला. यह राम बोला तुलसीदास भगवान राम के अनन्य भक्त थे, इसलिए हम कहा जाता है कि राम भक्ति शाखा के एक प्रमुख कवि तुलसीदास. देखो बच्चों, इनकी प्रमुख रचना ये है रामचरितमानस, विनय पत्रिका, गीतावली, दोहावली, कहाना, कवितावली आदि उनका प्रमुख रचना ये है. रामचरितमानस, विनय पत्रिका, गीतावली, दोहावली, कवितावली उनकी आदि प्रमुख रचनाएं हैं. सन 1632 ईस्वी इनका मृत्यु हो गई, उनका देहांत हो गया. देखो बच्चों, ತುಳಸಿದಾಸ್ ಅವರ ಜನ್ಮ 1532 ಇಸ್ವಿಯಲ್ಲಿ ಆಜ್ಗೆ ಉತ್ತರ ಪ್ರದೇಶ ಈಗಿನ ಉತ್ತರ ಪ್ರದೇಶ ರಾಜ್ಯದಲ್ಲಿ ಆಯಿತು. ಈತನ ತಂದೆ ಹೆಸರು ರಾಮ್ ಬೋಲಾ, ತಾಯಿ ಹುಲಸಿ. ಈತ ರಾಮಭಕ್ತಿ ಕಾಲ ಶಾಖದಲ್ಲಿ ಬರ್ತಕ್ಕಂತಹ ಪ್ರಮುಖ ಕವಿಗಳಲ್ಲಿ ಒಬ್ಬನು. ಇವರು ಹುಟ್ಟಿದ ತಕ್ಷಣವೇ ರಾಮನಾಮವನ್ನು ಜಪನೆ ಮಾಡಿದರ ಪರಿಣಾಮವಾಗಿ ರಾಮ್ ಬೋಲಾ ಅಂತ ಇವರಿಗೆ ಹೆಸರಿಡಲಾಯಿತು. ಇವರು ಬರೆದಂಥ ಕೆಲವು ಪ್ರಮುಖ ರಚನೆಗಳು ಯಾವಪ್ಪ ಅಂತಂದರೆ ರಾಮಚರಿತಮಾನಸ, ವಿನಯ ಪತ್ರಿಕಾ, ಗೀತಾವಲಿ, ದೋಹಾವಲಿ, ಕಹಳಾವಲಿ ಈ ರೀತಿಯಾಗಿ ಅನೇಕ ಪುಸ್ತಕಗಳನ್ನು ಬರೆದ ನಂತರ ಸುಮಾರು 1623 ಇಸ್ವಿಯಲ್ಲಿ ಕಾಶಿ ಎಂಬಲ್ಲಿ ಇವನ ಒಂದು ಮೃತ್ಯು ಆಗುತ್ತೆ. ಇವರು ಬರೆದಂತಹ ದೋಹೆಗಳು, इन दोहा के द्वारा छात्र अच्छे कर्म करने के लिए और नैतिकता के लिए जीवन बिताने के लिए, नैतिकता से जीवन बिताने के लिए सीख सकते हैं. ಮಕ್ಕಳೇ, ಇಲ್ಲಿ ತುಳಸಿದಾಸರವರು ದೋಹೆ ಅಂದರೆ 2 ಸಾಲಿನ ಪದ್ಯ. ಕನ್ನಡದಲ್ಲಿ ನಾವೇನು ಕರಿತೀವಿ, ತ್ರಿಪದಿ, ಚೌಪದಿ, ಷಟ್ಪದಿ ಅಂತ ಕರಿತೀವಲ್ಲ ಮಕ್ಕಳೇ, ಅದೇ ರೀತಿಯಾಗಿ ಹಿಂದಿಯಲ್ಲಿ ದೋ ಅಂದರೆ 2, ದೋಹೆ ಅಂದರೆ 2 ಸಾಲಿನ ಪದ್ಯ ಅಂತ ತಿಳ್ಕೊಂಡಿಲ್ಲೇ ನಾವು ಹೇಳಬೇಕಾಗುತ್ತೆ. ನೋಡ್ರಿ, ಮೊದಲನೇ ಪದ್ಯದಲ್ಲಿ ಅವರು ಮುಖಿಯ ಮುಖ ಸೋ ಚಾಹಿಯೇ ಕಾನ್ ಪಾನ್ ಕೋ ಏಕ್, ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ. ನೋಡ್ರಿ ಮಕ್ಕಳೇ, ಮೊದಲನೇ ಪದ್ಯದಲ್ಲಿ ತುಳಸಿದಾಸ್ ಏನು ಹೇಳ್ತಾರಪ್ಪ ಅಂತಂದರೆ, ಒಬ್ಬ ನಾಯಕನಾದವನು, ಒಬ್ಬ ಮುಖಂಡನಾದವನು, ಒಬ್ಬ ಪ್ರಮುಖ ವ್ಯಕ್ತಿ ಅನಿಸ್ಕೋಬೇಕು ಅಂತಂದರೆ ಅವನು ಯಾವ ರೀತಿಯಾಗಿರಬೇಕು ಅಂತ ತುಳಸಿದಾಸ್ ಜಿ ಅವರ ಪ್ರಕಾರ ಒಬ್ಬ ಮುಖಂಡನಾದವನು ಯಾವ ರೀತಿಯಾಗಿರಬೇಕು ಅಂತ ಹೇಳ್ತಾರಂತಂದರೆ, ನೋಡಿ, ಮುಖಿಯ ಮುಖ ಸೋ ಚಾಹಿಯೇ, ಮುಖ ಯಾನೆ ಬಾಯಿ, ಮುಖಂಡನಾದವನು, ನಾಯಕನಾದವನು ನಮ್ಮ ಬಾಯಿಯಂತೆ ಇರಬೇಕು ಅಂತ ತುಳಸಿದಾಸರ ಒಂದು ಅಭಿಪ್ರಾಯವಾಗಿದೆ. ನೋಡ್ರಿ ಮಕ್ಕಳೇ, ಯಾಕೆ ನಮ್ಮ ಬಾಯಿಗೆ ಹೋಲಿಸ್ತಾರೆ ಅಂತಂದರೆ, ಖಾನ್ ಪಾನ್ ಕೋ ಏಕ ಪಾಲೈ ಪೋಸೈ ಸಕಲಾಂಗ. ಆ ಬಾಯಿ ಏನಿದೆ ಅಲ್ಲ ನಮ್ಮದು, ಆ ನಮ್ಮ ಬಾಯಿ ಹುಳಿ ಉಪ್ಪು ಖಾರ ತಾನು ತಿಂತಾ ಇದೆ. ಏನೇ ಕಷ್ಟ ಸುಖಗಳು, ನೋವು ಬಂದರೂ ಕೂಡ ತಾನೇ ಅನುಭವಿಸ್ತಾ ಇದೆ. ಆ ನೋವನ್ನು ಅನುಭವಿಸಿ ಹಮಾರೆ ಸಾರೆ ಅಂಗೋಂ ಕಾ ಪಾಲನ್ ಪೋಷಣ್ ಕರ್ತೆ ಹೇ. ನೋಡಿ, ಬಾಯಿ ಹುಳಿ ಉಪ್ಪು ಖಾರವನ್ನು ತಿಂದು ತಾನು ಕಷ್ಟಪಟ್ಟಿದ್ದನ್ನು ನಮ್ಮ ದೇಹದ ಅಂಗಾಂಗಗಳಿಗೆ ಅದು ಏನು ಮಾಡ್ತಾರೆ, ಪಾಲನೆ ಪೋಷಣೆಯನ್ನು ಮಾಡುತ್ತಲ್ಲ. ಆ ರೀತಿಯಾಗಿ ತುಳಸಿ ಸಹಿತ ವಿವೇಕ, ತುಳಸಿದಾಸ್ ಜಿ ಅವರು ಕೂಡ ಏನಪ್ಪ ಅಂದ್ರೆ ಮುಖಂಡನಾದವನು, ಮುಖ್ಯಸ್ಥನಾದವನು ಅಥವಾ
ಒಂದು ನಾಯಕ ಅನಿಸ್ಕೋಬೇಕು ಅಂತಂದರೆ ನಮ್ಮ ಬಾಯಿ ಅಂತ ಇರಬೇಕು ಅಂತ. ನೋಡ್ರಿ ಮಕ್ಕಳೇ, ಒಂದ್ಸಲ ಅದರ ಭಾವಾರ್ಥ ಏನಿದೆ ಅಂತ. प्रस्तुत दोहे में तुलसीदास मुख अर्थात मुह और मुखिया दोनों के स्वभाव की समझाए दर्शित होते हुए कहते हैं, ಬಾಯಿಗೂ ಮತ್ತು ಮುಖ್ಯಸ್ಥನಿಗೂ ಕೂಡ ಒಂದು ಸಂಬಂಧವನ್ನು ರಚಿಸಿ ಹೇಳ್ತಾ ಇದ್ದಾರೆ ನಾಯಕನಾದವನು ಹೀಗಿರಬೇಕು ಅಂತ. कि मुखिया को मुँह के समान होना चाहिए, मुखिया मुँह के समान होना चाहिए. मुँह खाने पीने का काम अकेला करता है, मुँह खाना पीना के काम अकेला करता है. इसलिए लेकिन वह जो खाता पीता है उससे शरीर के सारे अंगों को पालन पोषण करते हैं. ಆ ಬಾಯಿ ಏನನ್ನು ತಿನ್ನುತ್ತೋ, ಖಾರ ಹುಳಿ ಉಪ್ಪು ಕಷ್ಟ ಸುಖಗಳನ್ನ ತಾನೇ ಅನುಭವಿಸಿಕೊಂಡು ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಸರ್ವಾಂಗಾಂಗಗಳನ್ನು ಕೂಡ ಪಾಲಿಸುವ ಹಾಗೆ ನಾಯಕನಾದವನು ಕೂಡ ಬಂದಂತಹ ಕಷ್ಟ ಸುಖಗಳನ್ನು ತಾನೇ ಅನುಭವಿಸಿ ಅದರಲ್ಲಿ ಬರ್ತಕ್ಕಂತಹ ಫಲಗಳನ್ನು, ಅದರಲ್ಲಿ ಬರ್ತಕ್ಕಂತಹ ಲಾಭಾಂಶಗಳನ್ನು ಸಮಾಜಕ್ಕೆ ಹಂಚುವಂಥವನಾಗಿರಬೇಕು ಅಂತ ತಿಳ್ಕೊಂಡು ಈ ತುಳಸಿದಾಸ್ ಜಿಯವರ ಒಂದು ಅಭಿಪ್ರಾಯವಾಗಿದೆ. ನೋಡ್ರಿ, उससे शरीर का सारे अंगों का पालन पोषण करता है. तुलसी की राय में मुखिया को भी ऐसे ही विवेकवान होना चाहिए. ಅದೇ ರೀತಿಯಾಗಿ ವಿವೇಕವಾನಾಗಿರಬೇಕು ಅಥವಾ ಅದೇ ರೀತಿಯಾಗಿ ಒಂದು ಬುದ್ಧಿಶಕ್ತಿಯನ್ನು ಹೊಂದಿರತಕ್ಕಂಥವನು ಆಗಿರಬೇಕು ಅಂತ ತಿಳ್ಕೊಂಡು ಆ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. कि वह काम अपनी तरह से करे लेकिन उनका फल सभी में बांटे. ಕಷ್ಟಗಳನ್ನು ಅನುಭವಿಸುವುದಾದರೆ ನಾಯಕನು ಅನುಭವಿಸಬೇಕು, ಅದರ ಫಲಾಫಲಗಳನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಈ ತುಳಸಿದಾಸ್ ಅವರು ಏನು ಮಾಡ್ತಾರೆ ಅಂದರೆ ತನ್ನ ಮೊದಲನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮುಖಿಯ ಮುಖ ಸೋಚಾಹಿಯೇ ಖಾನ್ ಪಾನ್ ಕೋ ಏಕ ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ. ನೋಡ್ರಿ, ಇನ್ನು ಎರಡನೇ ಪದ್ಯದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ಜಡ ಚೇತನ ಗುಣ ದೋಷಮಯ, ಜಡ ಚೇತನ ಗುಣ ದೋಷಮಯ ವಿಶ್ವ ಕಿನ್ಹಿ ಕರ್ತಾರ್, ವಿಶ್ವ ಕಿನ್ಹಿ ಕರ್ತಾರ್ ಸಂತ ಹಂಸ ಗುಣ ಗಹಿಂಪಯ ಪರಿಹಾರಿ ವಾರಿ ವಿಕಾರ. ನೋಡ್ರಿ ಮಕ್ಕಳೇ, ಜಗತ್ತನ್ನು ಸೃಷ್ಟಿ ಮಾಡತಕ್ಕಂತಹ ಸೃಷ್ಟಿಕರ್ತ ಯಾರೇ ಭಗವಾನ್, ಆ ದೇವರು ಜಗತ್ತನ್ನು ಸೃಷ್ಟಿ ಮಾಡುವಾಗ ಎಲ್ಲರನ್ನೂ ಒಳ್ಳೆಯವರನ್ನಾಗಿ ಮಾಡಿಲ್ಲ, ಎಲ್ಲರನ್ನೂ ಕೆಟ್ಟವರನ್ನಾಗಿ ಮಾಡಿಲ್ಲ, ಎಲ್ಲರನ್ನೂ ಆಲಸಿಗಳನ್ನಾಗಿಯೂ ಇಲ್ಲ, ಎಲ್ಲರನ್ನೂ ಕೂಡ ಚೇತನಶೀಲರನ್ನಾಗಿಯೂ ಕೂಡ ಮಾಡಿಲ್ಲ. ಹಾಗಾದರೆ ಆ ದೇವರು ಇದೆಲ್ಲ ವಿಷಯಗಳನ್ನು ಕೂಡ ಕೆಲವು ಜನರನ್ನು ಆಲಸಿಗಳನ್ನಾಗಿ, ಕೆಲವು ಜನರನ್ನು ಚೇತನ್ಯ ಇರ್ತಕ್ಕಂಥವನ್ನಾಗಿ, ಗುಣವಂತರನ್ನು ಅತ್ಯಂತ ದುಷ್ಟರನ್ನು ಯಾರೋ ನಿರ್ಮಾಣ ಮಾಡಿದ್ದಾರೆ? ಸೃಷ್ಟಿಕರ್ತ ನಿರ್ಮಾಣ ಮಾಡಿದ್ದಾನೆ. ಅಂತಹ ಸಮಾಜದಲ್ಲಿ ಬದುಕುವಂತಹ ನಾವುಗಳು ನೋಡ್ರಿ, ಕವಿ ಏನು ಹೇಳ್ತಾನಪ್ಪ ಅಂದರೆ, ಸಮಾಜ ಅಂತಂದ ತಕ್ಷಣ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ದುಷ್ಟರು ಇರ್ತಾರೆ, ಶಿಷ್ಟರು ಇರ್ತಾರೆ, ಅವರಲ್ಲಿ ನಾವು ಬದುಕಬೇಕು ಅಂತ ಅಂದ್ಕೊಂಡ್ರೆ ಸಂತ ಹಂಸ ಗುಣ ಗಹಿಂಪಯ. ಸಂತ ಹಂಸ ಪಕ್ಷಿ ಅಂತೆ ಅಂದರೆ ಒಬ್ಬ ಸಂತ ಅಥವಾ ಒಬ್ಬ ಮನುಷ್ಯ ಸಂತನಾಗಬೇಕು ಅಂತಂದರೆ, ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂದರೆ, ಸಂತ ಅಂದರೆ ಸನ್ಯಾಸಿ ಅಲ್ಲ ಮಕ್ಕಳೇ, ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು ಅಂತಂದ್ರೆ ಏನಾಗಬೇಕು? ಗುಣ ಹಂಸಕಿ ಗುಣ ತರಹ. ನೋಡ್ರಿ, ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ಹಂಸ ಪಕ್ಷಿಗೆ ನಾವು ಹಾಲು ಮತ್ತು ನೀರನ್ನು ಒಂದು ಬಟ್ಟಲಲ್ಲಿ ಹಾಕಿ ಕುಡಿಲಿಕ್ಕೆ ಇಟ್ಟರೆ ಏನು ಮಾಡುತ್ತೆ ಅಂತದ್ದು? ಕೇವಲ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಡುವಂತೆ, ಕೇವಲ ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಡುವಂತೆ ನಾವು ಕೂಡ ಮನುಷ್ಯರಾದವರು ಸಮಾಜದಲ್ಲಿರ್ತಕ್ಕಂಥ ದುಷ್ಟ ಶಿಷ್ಟ ಆಲಸಿಗಳ ಅಥವಾ ಸಮಾಜದಲ್ಲಿ ನಾವೇನು ಬದುಕ್ತೀವಲ್ಲ ಅಲ್ಲಿಯೂ ಕೂಡ ಏನು ಮಾಡ್ಬೇಕಾದ್ರೆ ನಾವು ಕೂಡ ನಮಗೆ ಬೇಕಾದಂತಹ ಗುಣಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಚುನ್ಕರ್ ಆಯ್ಕೆ ಮಾಡಿಕೊಂಡು ನಮಗೆ ಏನು ಬೇಕೋ ಅದನ್ನಷ್ಟೇ ತಗೊಂಡು ಕೆಟ್ಟದ್ದನ್ನು ಬಿಟ್ಟು ಬಿಡಬೇಕು. ಅದು ನಿಜವಾದ ಮನುಷ್ಯ ಅಂತ ತಿಳ್ಕೊಂಡಿಲ್ಲೇ ಹೇಳಿಕಾಗುತ್ತೆ. ನೋಡಿ, ತುಳಸಿ ದಯಾ ನ ಚಾಂಡಿಯೇ ಸಂತ ಹಂಸ ಗುಣ ಗಹಿಂಪಯ ಪರಿಹಾರಿ ವಾರಿ ವಿಕಾರ. ವಾರಿ यानी पानी.
ನೋಡ್ರಿ इधर भावार्थ नोड़ोदाद्रे प्रस्तुत दोहे में तुलसीदास जी ने हंस पक्षी के साथ संत की तुलना करते हुए कहते हैं ಸಂತನನ್ನ ಅಂದ್ರೆ ಒಬ್ಬ ಶಿಷ್ಟ ವ್ಯಕ್ತಿಯನ್ನ ಒಂದು ಹಂಸ ಪಕ್ಷಿಯ ಜೊತೆಗೆ ತುಲನೆಯನ್ನ ಮಾಡಿ ಹೊಂದಾಣಿಕೆಯನ್ನ ಮಾಡಿ उसके स्वभाव का परिचय देते हैं। सृष्टिकर्ता ने इस संसार को जड़ चेतन गुण दोष मिलाकर बनाया है। देखो बच्चों, इस संसार को सृष्टिकर्ता ने कैसा बनाया है? जड़ चेतन गुण दोषमय मिलाकर बनाया है। अर्थात इस संसार में यानी इस जगत में अच्छे लोग रहते हैं, बुरे लोग रहते हैं, समझ या न समझ के रूप में अनेक गुण दोषमय व्यक्ति ने रहते हैं। लेकिन हंस रूपी साधु लोग विकारी को छोड़कर, विकारी मीन्स नಮಗೆ ಕೆಟ್ಟದ್ದನ್ನು ಬಿಟ್ಟು अच्छे गुणों को अपनाते हैं, अच्छे गुणों को अपनाते हैं, अपनाकर इस संसार में जीने के लिए तुलसीदास जी ने कहा। देखो बच्चों, जड़ चेतन गुण दोषमय विश्व किन्ही करतार यानी ಯಾರು ಮಾಡಿದ್ದಾರೋ ಅವರು ಅಂದ್ರೆ ಭಗವಾನ್। ಸಂತ ಹಂಸ ಗುಣ ಗಹಹಿಂ ಪಯ ಪರಿಹಾರಿ ವಾರಿ ವಿಕಾರ। ನೋಡ್ರಿ ಮಕ್ಕಳ, ಈ ಪದ್ಯ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು। ಸುಮಾರು 6 ರಿಂದ 7 ಅಂಕಗಳು ಈ ಪದ್ಯದಲ್ಲಿ ಬರೋದ್ರಿಂದ ಕಂಠಪಾಠಕ್ಕೆ ಹಾಗೂ ಭಾವಾರ್ಥವನ್ನು ಕೂಡ ಇದರಲ್ಲಿ ಈ ಪಾಠದಿಂದನೇ ಕೇಳ್ತಾರೆ। ಈ ಪಾಠ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಪರೀಕ್ಷಾ ಕೇಳಿಯೇ, ಮಕ್ಕಳಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಈ ಪಾಠ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸುಮಾರು 3 ಅಂಕದಲ್ಲಿ ಭಾವಾರ್ಥವನ್ನು ಕೇಳ್ತಾರೆ, ನಂತರ 4 ಅಂಕಕ್ಕೆ ಪದ್ಯವನ್ನು ಕೇಳ್ತಾರೆ। ಆ ಕಾರಣದಿಂದ ಈ ಪದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಭಾವಾರ್ಥಗಳನ್ನು ಮತ್ತು 5 ಪದ್ಯಗಳನ್ನು ಕೂಡ ನಾವು ಮಾಡ್ಕೋಬೇಕು, ಕಂಠಪಾಠ ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ ಮಕ್ಕಳೇ। ಕಾರಣ ತಾವೆಲ್ಲರೂ ಈ ಪಾಠವನ್ನು ಕಂಠಪಾಠ ಮಾಡ್ಕೋಬೇಕು ಅಂತ ಹೇಳ್ತಾ, ಇನ್ನು ಮುಂದಿನದನ್ನು 3, 4, 5ನೇ ಪದ್ಯವನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ। ಇಲ್ಲಿಗೆ ಈ ಪಾಠವನ್ನು ಸಮಾಪ್ತಿಗೊಳಿಸೋಣ। ಧನ್ಯವಾದ।